हरिं गरासनगद्भ्यदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधीतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷಲಗ್ನ, ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ. ಆದರೆ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ಇದೆ. ಆ ವೃತ್ತಿ ಧರ್ಮವನ್ನ ಆಲೋಚನೆ ಮಾಡಿದಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಶಂಕರಿಯ ಭಗವತಿಯ ಅನುಗ್ರಹ ನಿಮಗೆ ಖಂಡಿತ ಆಗಬೇಕಾಗಿದೆ. ಇದಕ್ಕಾಗಿ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನಿಮಗೆ ಬೇಕಾಗಿರುವಂತಹ ವ್ಯವಸ್ಥೆ ಸರಿಯಾದ ಕ್ರಮವನ್ನೇ ಅನುಸರಿಸಬೇಕು. ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡಬೇಕು, ವ್ಯವಹಾರಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಏನಾದ್ರು ಒಂದಿಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ದು ನಿಮಗಿದ್ರೆ ಅಂತಹ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡು ಅದೃಷ್ಟ ರೇಖೆ ನಿಮ್ಮದಾಗಬೇಕಾದ್ರೂ ತಾಯಿಯನ್ನ ಸಂಕಲ್ಪ ಮಾಡಬೇಕು. ತಾಯಿಯ ಮಹಾಸಂಕಲ್ಪದಲ್ಲಿದ್ದರೆ ಮಾತ್ರ. ಅದಕ್ಕಾಗಿ ಒಂದಿಷ್ಟು ಕುಂಕುಮವನ್ನ ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡಿ ಆ ಕುಂಕುಮ ಪ್ರಸಾದವನ್ನ ಹಣೆಗಚ್ಕೊಂಡು ತದನಂತರ ನಿಮ್ಮ ಮನೆಯಿಂದ ನೀವು ಆಚೆಗೆ ಹೊರಟ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಗಲಾಟೆ ಕದನೆಗಳಿಗೆ ಹೋಗ್ದಿರಾ, ಯಾರೊಬ್ಬರನ್ನ ಮಾತಾಡ್ಬೇಕಾದ್ರೂ ಗರ್ಜನೆ ಮಾಡದಿರಾ ಸೌಮ್ಯದಿಂದ ಸಮಾಧಾನವಾಗಿದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅನುಭವಸ್ಥರು ಅವರ ಅನುಭವದ ಮಾತನ್ನ ಹೇಳಿದಾಗ ತಾವದನ್ನು ಆಲಿಸಿ ಸಮಾಧಾನದಿಂದ ನಡೆದ್ರೆ ಒಂದಿಷ್ಟು ಮಟ್ಟಿಗೆ ನೆಮ್ಮದಿಯನ್ನೇ ಕಾಣ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದುಡುಕಿ ತೀರ್ಮಾನ ತಂದ್ಕೋಬೇಡಿ, ಮುಂಗೋಪದಲ್ಲಿರಬೇಡಿ, ಆದಷ್ಟು ಹಸನ್ಮುಖಿಯಾಗಿರಿ. ಹೆಣ್ಣು ಮಕ್ಕಳು ಯಾವಾಗೂ ನೀವು ಹಸನ್ಮುಖಿತನನೇ ಬೇಕು. ನಿಮ್ಮೊಳಗೆ ಕೆಲವಷ್ಟು ನೋವಿದ್ದಾಗ ನಿಮ್ಮ ಮುಖದ ವರ್ಚಸ್ ಚೇಂಜ್ ಆಗುತ್ತೆ, ಬದಲಾಗುತ್ತೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೂ ಒಂದು ಆಲೋಚನೆ ಮಾಡಬೇಕು. ಇಡೀ ಕುಟುಂಬ ಸಂಸಾರ ನಡೀತಕ್ಕಂಥದ್ದು ನಿಮ್ಮಿಂದ. ಹೆಣ್ಣು ಮಕ್ಕಳು ನಿಮ್ಮಿಂದಲೇ ಸಂಸಾರ ನಡೆಯುವಂಥದ್ದು, ನಿಮ್ಮಿಂದಲೇ ಇಡೀ ಕುಟುಂಬದ ನೆಮ್ಮದಿ ಕಾಪಾಡ್ಕೊಳ್ತಕ್ಕಂಥದ್ದು. ನೀವೊಬ್ಬರು ಮೌನವಾಗ್ಬಿಟ್ರೆ, ನೀವೊಬ್ಬರು ಸೌಮ್ಯವಾದ್ರೆ, ನೀವೊಬ್ಬರು ಮೂಲೆ ಗುಂಪಾದ್ರೆ ಖಂಡಿತ ಇಡೀ ಕುಟುಂಬದಲ್ಲಿ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದರಿಂದ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ನಿಮ್ಮ ಸಮಸ್ಯೆಗಳಿದೆ ನಿಜ, ನಿಮ್ಮ ಕಷ್ಟ ಇದೆ ನಿಜ, ಆದ್ರೂ ಕಷ್ಟವನ್ನ ಮರೆಮಾಚುವಂತಹದ್ದು, ಜೊತೆಗೆ ಏನೇ ಸಮಸ್ಯೆ ಬಂದರೂ ಎಷ್ಟೇ ನೋವಿದ್ರು ಸಹಿತ ತಡ್ಕೊಂಡು ಮುನ್ನಡೀತಾ ನಗನಗ್ತಾ ಇರುವಂತ ಶಕ್ತಿ ಒಬ್ಬ ಹೆಣ್ಣು ಮಗಳಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹಸನ್ಮುಖಿಯಾಗಿ ನಗನಗ್ತಾನೆ ಇದ್ದು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಜೊತೆಗೆ ಇವತ್ತು ರಾಹುಕಾಲದಲ್ಲಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಈ ದಿನ ರಾಹುಕಾಲದಲ್ಲಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಹೆಸರು ಬೇಳೆ, ಒಂದು ಚಿಟಿಗೆ ಉದ್ದು, ಒಂದು ಚಿಟಿಗೆ ಹೆಸರು, ಎರಡೂ ಪದಾರ್ಥವನ್ನ ಏಕಕಾಲದಲ್ಲೇ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಇನ್ನ ವೃಷಭ ರಾಶಿ ಋಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ವಿಧಿವಿಧಾನಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಸರಿಯಾಗಿ ತೀರ್ಮಾನ ಮಾಡಬೇಕು. ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳನ್ನ ಹೇಗ್ ಮಾಡಬೇಕು ಅಂತಕ್ಕಂಥ ಅರಿವು ತಂದುಕೊಳ್ಬೇಕು. ನೀವು ದುಡುಕಿ ಮುಂದೆ ನಡೆದ್ರೆ ಕೆಲಸ ಅಲ್ಲ. ಹಾಗೆ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿರ್ಬೇಕು. ಇವತ್ತು ಮಧ್ಯಾಹ್ನ 12 ಗಂಟೆ ತನಕ ನಿಮ್ಮ ಭವಿಷ್ಯತ್ತು ಒಂದು ತರ ಆದ್ರೆ 12 ಗಂಟೆ 11 ನಿಮಿಷಕ್ಕೆ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ. ಆದ್ರೆ 12 ಗಂಟೆ 11 ನಿಮಿಷದ ನಂತರ ಬದಲಾಗ್ತಕ್ಕಂಥ ಭವಿಷ್ಯದಲ್ಲಿ ಅದ್ಭುತವಾದಂತ ಬೆಳಕನ್ನೇ ನೀವು ನೋಡ್ತೀರಿ. ಆದ್ರೆ ಆ ಬೆಳಕು ನಿಮಗೆ ಸಿಗ್ಬೇಕಾದ್ರೆ ನಿಮ್ಮ ನಡೆ ನಡವಳಿಕೆ ಸಹಿತ ಅಷ್ಟೇ ಅದ್ಭುತವಾಗಿರಬೇಕು. ಇವತ್ತು ಸಾಧ್ಯವಾದ್ರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನ ಮನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜೆ ಮಾಡಿ. ಶಕ್ತಿ ಇದ್ರೆ ಒಂದು ಗ್ರಾಮ ದೇವತೆಗೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ.
ಅಥವಾ ಯಾರು ನಿರ್ಗತಿಕರಾಗಿರ್ತಾರೆ, ಕಷ್ಟದಲ್ಲಿರ್ತಾರೆ, ತುಂಬಾ ಸಂಕಷ್ಟದಲ್ಲಿದ್ದಾರೆ, ಬಡತನ ರೇಖೆಯಲ್ಲಿರ್ತಾರೆ, ಅಂತಹವರಿಗೆ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡಿದ್ರು ವೃಷಭ ರಾಶಿಯವರು ಖಂಡಿತ ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೊಳ್ದೀರಾ ಒಂದಷ್ಟು ಮಂಡತನವಾಗಿ ಮುಂದೆ ನಡೆಯುವಂತ ಮನಸ್ಥಿತಿ ಎದುರಾಗ್ಬಿಡುತ್ತೆ. ಅಂದ್ರೆ ಮನಸ್ಸು ಒಪ್ಪದಿದ್ರೂ ಬಲವಂತ ಮಾಗಸ್ತಾನ. ಕುಟುಂಬ ನೆಮ್ಮದಿಯಾಗಿರ್ಬೇಕು ಅಂತ ನಿಮ್ಮ ಶ್ರಮ ಇದೆ ನಿಜ, ಆದ್ರೆ ಕುಟುಂಬದಲ್ಲಿರ್ತಕ್ಕಂಥವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡು ಮುನ್ನಡಿಬೇಕಲ್ವಾ, ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಥವಾ ನೀವು ಹೋಗುವ ದಾರಿನಲ್ಲಿ ಒಂದಷ್ಟು ವ್ಯತ್ಯಾಸಗಳು ಕಾಣುವಂತ ಪರಿಸ್ಥಿತಿ ಕಂಡಂಗೆ ಇರುತ್ತೆ. ಆದ್ರೂ ಎಲ್ಲವನ್ನೂ ಬದಿಗೊತ್ತು ನಿಮ್ಮದೇ ಆದಂತ ದಾರಿ, ಅದೇ ದಾರಿಯಲ್ಲಿ ನಡಿಬೇಕು ಎಂಬತಕ್ಕಂಥ ಮನಸ್ಸಿನಿಂದ ನೀವು ಮುಂದೆ ನಡೀತೀರಿ, ಇಲ್ಲ ಅಂತಿಲ್ಲ. ಆದ್ರೆ ಇದು ಮಧ್ಯಾಹ್ನ ಸರಿಸುಮಾರು 1:23 4:15 ಒಳಗಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣಗಳು ಕಂಡು ಬರ್ತಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ನಿಮ್ಮಲ್ಲಿ ನಿಮ್ಮ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೂ ಇವತ್ತು ಮೊದಲು ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಏನಾರು ಒಂದು ಬದಲಾವಣೆ ತಂದುಕೊಳ್ಬಹುದಾದ್ರೆ ಇವತ್ತಿನ ದಿವಸ ಒಂದು ಅದ್ಭುತವಾದಂತ ಕಾಲ. ಮಧ್ಯಾಹ್ನ 12 4:20 ತನಕ, 12 4:20 ಒಂದು ವಿಶೇಷತೆಗಳನ್ನು ಸೃಷ್ಟಿ ಪಡ್ತಕ್ಕಂಥ ಕೆಲಸ, ಹಾಗೆ ಒಂದು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಒಂದು ವ್ಯವಸ್ಥೆಯನ್ನ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಅದೃಷ್ಟದ ಕಡೆ ಗಮನ ಹರಿಸುವಂತ ಯೋಗ ಫಲ ನಿಮ್ಮ ರಾಶಿ ಫಲದಲ್ಲಿದೆ. ಒಳ್ಳೇದಾಗ್ಲಿ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಿರಿ. ಒಂದಷ್ಟು ರಹಸ್ಯಗಳನ್ನ ತಾವು ನೋಡ್ಕೋಬೇಕು. ರಹಸ್ಯದಿಂದ ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸಿದೆ. ಆದ್ರೆ ರಹಸ್ಯವೇ ಇಲ್ದಿರ ಒಂದಷ್ಟು ತೊಂದರೆ ಮುಂದೆಗಾದ್ರೆ ಆ ತೊಂದರೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಪೋಷಕರು ಏನ್ ಹೇಳ್ತಾರೆ, ಅಥವಾ ನಿಮ್ಮ ಆತ್ಮೀಯರು ಏನ್ ಹೇಳ್ತಾರೆ, ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ಯಾರಾದ್ರೂ ಅವರು ಮಾರ್ಗದರ್ಶಕರು ಇವತ್ತು ಬಂದೇ ಬರ್ತಾರೆ. ಆ ಮಾರ್ಗದರ್ಶಕರು ಹೇಳುವಂತ ಮಾತನ್ನು ಸ್ವಲ್ಪ ಆಲಿಸಿದ್ರೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯ ಕಾಲ ನಿಮ್ಮದಾಗತ್ತೆ. ಹಾಗೆ ಹಣಕಾಸಿನ ಹೂಡಿಕೆ ಮಾಡೋದಾದ್ರೆ, ಅಥವಾ ದುಡ್ಡು ಕಾಸಿನ ಬಗ್ಗೆ ಒಂದು ಚಿಂತನೆ ಮಾಡೋದಾದ್ರೆ, ಹೊಸದಾದಂತಹ ಉದ್ಯೋಗದ ಬಗ್ಗೆ ನಿಮ್ಮ ಆಲೋಚನೆ ಮಾಡೋದಾದ್ರೆ ಸ್ವಲ್ಪ ಶಾಂತಿ ಸಮಾಧಾನ ಇರಲಿ. ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಾಗೆ ಆರೋಗ್ಯದ ಬಗ್ಗೆ ಏನೇ ವ್ಯತ್ಯಾಸಗಳು ಕಂಡು ಬಂದ್ರು ಅದನ್ನು ಸರಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪಯಣ ಇದ್ರೆ ಒಂದಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಸಹಿತ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ವಾರದ ಪ್ರಾರಂಭದ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಂತ ಹೇಳ್ತಾರಲ್ಲ, ಈ ಸೋಮವಾರ, ಮಂಗಳವಾರ, ಬುಧವಾರ ಇದೆಲ್ಲ ಪ್ರಾರಂಭ ದಿನಗಳಿದ್ದ ಹಾಗೆ. ಹಾಗಾಗಿ ಮಂಗಳವಾರ ಇವತ್ತಿನ ದಿವಸ ಸಹಿತ ತಮ್ಮ ಮನಸಾ ಇಚ್ಛೆ, ತಮ್ಮ ಕೆಲಸ ಕಾರ್ಯಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮಧ್ಯಾಹ್ನ ಸರಿಸುಮಾರು 2 4:20 ತನಕ, 2 4:20 ಮಧ್ಯದಲ್ಲಿ ತಮ್ಮ ಚಿಂತನೆ ಏನಿದೆಯೋ, ಯಾವುದನ್ನು ಆಲೋಚನೆ ಮಾಡ್ತಿದ್ರೋ, ಯಾವ ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೀರೋ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಪ್ರಾರಂಭ ಕಾಲದಲ್ಲಿ ಬರ್ತಕ್ಕಂಥ ತೊಂದರೆಗಳಿದೆಯಲ್ಲ ಅದನ್ನು ಬೇಗ ದೂರ ಮಾಡ್ಕೊಳ್ಬೇಕು. ಅದು ದೂರ ಮಾಡ್ಕೊಳ್ಬೇಕಾದ್ರೆ ಮೊದಲು ತಾವೇನ್ ಮಾಡ್ಬೇಕು, ಹಚ್ಚು ಹಸಿರಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, 1 ಹಿಡಿಯಷ್ಟು ಹೆಸರು ಕಾಳು, ಹಸಿರು ಬಣ್ಣದ ಬಟ್ಟೆಯಲ್ಲಿ 1 ಹಿಡಿಯಷ್ಟು ಹೆಸರು ಕಾಳನ್ನ ಗಂಟು ಹಾಕಿ ಅದನ್ನ ಮನೆ ದೇವರ ಮುಂದೆ ಇಟ್ಟು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ತದನಂತರ ಆಚೆ ಬರಬೇಕು. ಸಂಜೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ ನಂತರ ಆ ಹಸಿರು ಗಂಟನ್ನ ಯಾವ್ದಾರೋ ಒಂದು ದೇವಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟು ನಮಸ್ಕಾರ ಮಾಡಬೇಕು. ಇಷ್ಟು ಮಾಡಿದ್ರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನ ತಂದುಕೊಳ್ತೀರಿ. ಬಹಳ ದಿನಗಳಿಂದ ನಿಮ್ದೊಂದು ಪ್ರಯತ್ನ ನಿಂತಿದೆ. ಆ ಪ್ರಯತ್ನಕ್ಕೆ ಪೂರಕವಾಗಿ ಇವತ್ತೊಂದಷ್ಟು ಸಾಫಲ್ಯತೆ ಸಿಗ್ತಾ ಇದೆ. ಇವತ್ತು ಯೋಗ ಮತ್ತು ಯೋಗ ಫಲವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಇವತ್ತಿನ ದಿವಸ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನದಂತೆ ತಾವು ನಡಿಬೇಕು. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣಬೇಕು, ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಕುಲದೇವರ ಅನುಗ್ರಹಕ್ಕೆ ತಾವು ಪಾತ್ರರಾಗಬೇಕು. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಶಾಂತಿ, ಸಮಾಧಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಏನಾರು ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ನಿಮಗೆ ಇವತ್ತು ಸರಿಯಾದಂತಹ ಯೋಗ್ಯವಾದಂತಹ ಯೋಗ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವು ಸಹಿತ ನಿಮ್ಮದಾಗತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆಯಿಂದ 4:20 ತನಕ ಸ್ವಲ್ಪ ಜಾಗ್ರತೆ ಇರಬೇಕು.
1-4:20 ಈ ಸಮಯಗಳು ಸರಿ ಇಲ್ದಿರ ಇರ್ತಕ್ಕಂಥದ್ದು. ಇದೊಂದು ಸಮಯ ದಾಟಿದ್ರೆ ತದನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದ್ರೆ ಯಾವುದೊಂದು ಕೆಲಸವನ್ನು ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲೇ ಇರ್ತೀರಿ. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಒಂದು ಅನುಕೂಲ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವೂ ತುಂಬಿ ತುಳುಕುತ್ತೆ. ಆದರೆ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದಷ್ಟು ಕಾಲ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಂಡ್ರೆ ಖಂಡಿತ ಹೆಚ್ಚಿನ ಫಲ ತುಲಾರಾಶಿಯವರಿಗಿದೆ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ಅವರೇ ಬೇಳೆ, ಒಂದಷ್ಟು ಹೆಸರು ಕಾಳು, ಒಂದಷ್ಟು ಬೆಲ್ಲ ಅವರೇ ಹೆಸರು, ಈ 3 ಪದಾರ್ಥವನ್ನ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ದೇವತೆಗೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದ್ರೂ ವಾನರ ಸೈನ್ಯ ಕಂಡು ಬಂದ್ರೆ ಕೋತಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸೋದ್ರಿಂದ ಇವತ್ತು ನಿಮ್ಮ ರಾಶಿ ಫಲದಲ್ಲೂ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ವೃತ್ತಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕು ಅನ್ಕೊಂಡ್ರು ಆ ಸಾಧನೆಯ ಹಾದಿ ಮತ್ತಷ್ಟು ಅದ್ಭುತವಾಗಿಯೇ ಇರುತ್ತೆ. ಇವತ್ತು ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಂಡೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕಾಗತ್ತೆ. ಇವತ್ತು ನೀವು ಮಾಡುವಂತ ಕೆಲಸ, ನಿಮ್ಮ ವೃತ್ತಿ ಧರ್ಮ ಅಥವಾ ನಂದು ತಂದು ಎಂಬತಕ್ಕಂಥದ್ರ ಒಂದು ಆತ್ಮೀಯತೆ, ಇದೆಲ್ಲವನ್ನು ಸಹಿತ ಸರಿಯಾಗಿ ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕಾದ್ರೆ ಇವತ್ತು ಏನೇ ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು. ಯಾವುದು ಬೇಕು, ಯಾವುದು ಬೇಡ. ಈ ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಧರ್ಮ ಮಾರ್ಗದಲ್ಲಿರಬೇಕು. ಧರ್ಮದ ಬಗ್ಗೆ ಆಲೋಚನೆ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಆಲೋಚನೆ ಮಾಡತಕ್ಕಂಥ ರೀತಿ ಸರಿಯಾಗಿರಬೇಕು. ಹಾಗೆ ಹಸನ್ಮುಖಿತನ, ನಗುಮುಖ ಎಂಬತಕ್ಕಂಥದ್ದು ನಿಮ್ಮಲ್ಲಿ ತುಂಬಿ ತುಳುಕಬೇಕು. ನಿಮ್ಮ ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಕೊಡಬೇಕು. ಯಾರು ಏನೇ ಹೇಳಿದ್ರು ನಿಂದಕರಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಬಂದು ಕೂತ್ಕೊಳ್ಳೋದಿರುತ್ತೆ. ಯಾವ ನಿಂದಕರು ಏನು ಮಾತಾಡಿದ್ರು ಆ ಕ್ಷಣದವರೆಗೂ ಮಾತ್ರವೇ. ಅದಾದ ನಂತರ ನಿಮ್ಮದೇ ಆದಂತ ಪ್ರಪಂಚ. ಆ ಪ್ರಪಂಚದಲ್ಲಿ ನಿಮ್ಮ ನೆಮ್ಮದಿ ಸುಖ ಸಿಗುತ್ತೆ. ಜೊತೆಗೆ ಇವತ್ತು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನ ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದಷ್ಟು ಜಾಗೃತಿ ಬೇಕಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲೂ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿದ್ರೆ ಅದು ವೃತ್ತಿಪರವಾಗಿ ಸಾಕಷ್ಟು ಅಭಿವೃದ್ಧಿನೇ ಆಗುತ್ತೆ. ಆದರೆ ಯಾವುದು ಬೇಕು, ಯಾವುದು ಬೇಡ, ಪ್ರತಿ ಬಾರಿಯೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಹೊತ್ತು ನಿಲ್ಲಬೇಕಾದಂತ ಪರಿಸ್ಥಿತಿ ನಿಮ್ಮದಾದ್ರಿಂದ ನಿಮಗೆ ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಹಾಗೆ ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2:20 4:15 2:20 4:15 ಮಧ್ಯದಲ್ಲಿ ಒಂದು ಅದ್ಭುತವಾದಂತ ಕಾಲ, ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಯಾವುದೇ ಒಂದು ಯೋಗ ಫಲ ನಿಮಗಾಗಬೇಕಾದ್ರೂ ಭಗವತಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿರ್ತಕ್ಕಂಥ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನ ಕೊಡ್ತಕ್ಕಂಥದ್ದು. ಯಾವುದೇ ಸಮಸ್ಯೆಗಾದ್ರೂ ಒಂದು ಪರಿಹಾರವನ್ನ ಆಗಿಂದಾಗಲೇ ಕಂಡುಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುವಂತಹ ಒಂದಷ್ಟು ವ್ಯವಸ್ಥೆಗಳು ಸಹಿತ ಇವತ್ತಿದೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವೇನು ಸಿದ್ಧಿಯಾಗುತ್ತೆ. ಆದ್ರೆ ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿ ಇರ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ಒಂದಷ್ಟು ಆಸೆ ಆಕಾಂಕ್ಷೆಗಳಿಗೆ ಇವತ್ತು ಕೊನೆ ಇಲ್ಲದಂತ ರೀತಿಯಲ್ಲಿರುತ್ತೆ. ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು, ಯಾವ್ದಾದ್ರು ಒಂದು ಕೆಲಸವನ್ನ ಕೈ ಹಿಡಿಬೇಕು, ಅಥವಾ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮವನ್ನ, ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಕೆಲಸ ಕಾರ್ಯಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಸಮಂಜಸ್ಕರವಾಗಿ ಸಂತೋಷದಿಂದಲೇ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದ್ರೆ ಮಾಡುವಂತಹ ಕೆಲಸಗಳಲ್ಲಿ ಬದಲಾವಣೆ ಎಂಬತಕ್ಕಂಥದ್ದು ಬರಬೇಕು. ಆ ಬದಲಾವಣೆ ತಂದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ನಾನು ನಂದು ಎಂಬತಕ್ಕಂಥದ್ದು, ಅಥವಾ ಹಿರಿಯರ ಮಾತನ್ನು ನಾನ್ಯಾಕೆ ಕೇಳಬೇಕು ಎಂಬತಕ್ಕಂಥದ್ದು, ಅಥವಾ ಹೇಳುವಂತ ಅವರ ಮಾತನ್ನ ಆಲಿಸಿ ಪ್ರಯೋಜನ ಏನೆಂಬತಕ್ಕಂಥದ್ದು ಮಂಡಧೈರ್ಯ, ಅಂತಹ ಒಂದು ಮನಪರಿಸ್ಥಿತಿಗಳು ನಿಮಗೆ ಎದುರಾಗ್ಬಿಡುತ್ತೆ. ಆದ್ರೆ ಇಲ್ಲಿ ಶಾಂತಿ ಸಮಾಧಾನವಾಗಿದ್ದು ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕು, ಆ ಸಾಧನೆಯ ಹಾದಿಯನ್ನ ಸಮಂಜಸವಾಗಿ ಇಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ರೆ ಅದರ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಹಾಗೆ ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು ಅನ್ಕೊಂಡ್ರೆ ಆ ಪ್ರಯಾಣ ಕಾಲ ಸಹಿತ ಮಾಧ್ಯಾಹ್ನಿಕದ ನಂತರ, ಅಂದ್ರೆ ಅಪರಾಹ್ನ ಒಂದು 3 ರಿಂದ 4 ಗಂಟೆ ನಂತರ ನಿಮ್ಮ ಕೆಲಸಗಳಲ್ಲಿ ಮುಂದೋದ್ರೆ ಹೆಚ್ಚಿನ ಲಾಭವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ.
ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ, ಜೊತೆಗೆ ನನ್ನದು ತಂದು ಅಂತಲೋ ಅಥವಾ ನಿಮ್ಮ ಒಳಮನಸ್ಸನ್ನು ಅರ್ಥ ಮಾಡ್ಕೊಳ್ಳದಿರತಕ್ಕಂಥ ಪರಿಸ್ಥಿತಿಗಳು ಎದುರಾಗುವಂಥದ್ದು, ಹಾಗೆ ಮನೆ ಪರಿಸರ ಅಥವಾ ಹೊರಗಡೆ ಇರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇವರುಗಳ ಮಧ್ಯದಲ್ಲಿರ್ತಕ್ಕಂಥ ಅವರ ಮನದಾಳದ ಮಾತು ನಿಮಗೆ ಸಮಂಜಸವಾಗಿ ಇಲ್ದಿರೇ ಇರ್ತಕ್ಕಂಥದ್ದು, ಒಂಟಿತನ ಅಥವಾ ನಮ್ಮೊಬ್ಬರೇ ಇರ್ತಕ್ಕಂಥದ್ದು ಅಥವಾ ಒಂದು ಮನಸ್ಸಿಗೆ ಏನ್ ಬೇಕೋ ಅದನ್ನ ಇನ್ನೊಬ್ಬರ ಹತ್ರ ಹೇಳಲಿಕ್ಕಾಗ್ದಿರಾ, ತಾವು ಅನುಭವಿಸಕ್ಕಾಗ್ದಿರಾ ಸಮಸ್ಯೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಆದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 6 ಗಂಟೆ 20 ನಿಮಿಷದವರೆಗೂ 12ರಿಂದ 6 ಗಂಟೆ 20 ನಿಮಿಷದವರೆಗೂ ನಿಮ್ಮದೇ ಆದಂತಹ ಕಾಲಧರ್ಮದಲ್ಲಿ ಸಾಕಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದ್ರೂ ಒಂದಷ್ಟು ಫಲಾಫಲಗಳನ್ನ ನಮ್ಮದಾಗಿಸ್ಕೊಳ್ಬೇಕು, ಏನಾದ್ರು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ರೆ ಇವತ್ತು ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ, ದೇವಿ ಉಪಾಸನೆ ಮಾಡ್ತಾ ತಾವು ಮುಂದೆ ನಡೆದಿದ್ದೆ ಆದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮೊದಲು ಒಂದು ಆಲೋಚನೆ ಮಾಡಬೇಕು, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡೋದಾಗ್ಲಿ ಅಥವಾ ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದಾಗ್ಲಿ ಅಥವಾ ಏನಾದ್ರು ಒಂದು ಸಾಧನೆ ಹಾದಿಯನ್ನ ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅದರ ಫಲಾಫಲಗಳಂತೂ ಖಂಡಿತ ಸಿದ್ಧಿ ಆಗತ್ತೆ. ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ತಪ್ಪದೀರ ಒಂದಷ್ಟು ಬೆಲ್ಲ ಮತ್ತು ಅಕ್ಕಿ ಇದನ್ನ ಗೋವಿಗೆ ಕೊಟ್ಟು ಗೋಗ್ರಾಸ ಕೊಟ್ಟು ನಮಸ್ಕಾರ ಮಾಡಿದ್ದೆ ಆದ್ರೆ ಇನ್ನಷ್ಟು ಅದ್ಭುತವಾದಂತ ಫಲವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಅರಿವು ತಂದುಕೊಳ್ಬೇಕಾಗಿದೆ. ಇವತ್ತು ದೂರಭಾರ ಪ್ರಯಾಣ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ, ಭಗವತಿಯನ್ನ ದರ್ಶನ ಮಾಡತಕ್ಕಂಥ ಕಾಲ. ಆದ್ರೆ ಈ ಶುಭ ದಿನ ರಾಹುಕಾಲದಲ್ಲಿ ತಪ್ಪದೇರ ರಾಹುಕೇತುಗಳನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ರಾಹುಕೇತುವಿನ ಅನುಗ್ರಹವನ್ನ ಇವತ್ತು ಸಿದ್ಧಿಪಡಿಸ್ಕೊಂಡ್ರೆ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದುಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದ್ರೆ 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನ ಏಕಕಾಲದಲ್ಲೇ ತೆಗೆದುಕೊಂಡು ಅದನ್ನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅವರು ಹೇಳುವಂತ ಮಾತನ್ನು ಆಲಿಸಿ ಇನ್ನಷ್ಟು ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡ್ರೆ ಅದರ ಅದೃಷ್ಟವಂತಕ್ಕಂಥದ್ದು ಅಥವಾ ಅದಕ್ಕಿಂತ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗತ್ತೆ. ವಿದ್ಯಾರ್ಥಿಗಳು ಓದೋದು ಕೂತ್ಕೊಳ್ಬೇಕಾದ್ರೆ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ಹಾಗೆ ಬರೀ ಹಣೆಯಲ್ಲಿ ಇಲ್ದಿರ ಒಂದಷ್ಟು ಗಂಧ ಕುಂಕುಮ ಹಣೆಗೆ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸೋದ್ರಿಂದಲೂ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ.